ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು VTU 2025 ಫಸ್ಟ್ ಸೆಮಿಸ್ಟರ್ ಕೆಮಿಸ್ಟ್ರಿ ಸೈಕಲ್ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಂಜಿನಿಯರಿಂಗ್ ಜರ್ನಿ ಜಸ್ಟ್ ಸ್ಟಾರ್ಟಿಂಗ್ ಅಂತ ಅಂದರೆ ಸಿಲೆಬಸ್ ಕ್ಲಾರಿಟಿ ಇರೋದು ತುಂಬ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಬ್ರೇಕ್ ಇಟ್ ಡೌನ್ ಸಿಂಪಲ್ ಆ್ಯಂಡ್ ಫನ್ ವೇ. ಮೇನ್ಲಿ ನಿಮಗೆ ಈ ಸೆಮಿಸ್ಟರಲ್ಲಿ 8 ಸಬ್ಜೆಕ್ಟ್ಸ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇದಕ್ಕೆ 4 ಕ್ರೆಡಿಟ್ಸ್. ದಿಸ್ ಇನ್ಕ್ಲೂಡ್ಸ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಲೀನಿಯರ್ ಆಲ್ಜಿಬ್ರಾ. ಇವು ಬೇಸಿಕ್ಸ್ ಆಫ್ ಇಂಜಿನಿಯರಿಂಗ್ ಮ್ಯಾಥ್ಸ್ ವಿಚ್ ವಿಲ್ ಹೆಲ್ಪ್ ಯು ಇನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಟ್ಯುಟೋರಿಯಲ್ ಸೆಷನ್ಸ್ ಆಲ್ಸೋ ಇರುತ್ತೆ, ಲ್ಯಾಬ್ ಇರುತ್ತೆ. ಲ್ಯಾಬ್ ಅಂತ ಹೇಳಿದರೆ ಪೈಥಾನ್ ಅಥವಾ ಮ್ಯಾಟ್ಲಾಬಲ್ಲಿ ಟೂಲ್ಸ್ ಯೂಸ್ ಮಾಡ್ಕೊಂಡು ನೀವು ಮಾಡ್ತೀರಾ. ಸೊ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಅಪ್ಲೈಡ್ ಕೆಮಿಸ್ಟ್ರಿ, ಇದು ಕೂಡ 4 ಕ್ರೆಡಿಟ್ಸ್. ದಿಸ್ ಈಸ್ ದ ಹೈಲೈಟ್ ಆಫ್ ಕೆಮಿಸ್ಟ್ರಿ ಸೈಕಲ್. ಆ್ಯಕ್ಚುಲಿ ಟಾಪಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಸಸ್ಟೈನಬಲ್ ಬಿಲ್ಟ್ ಎನ್ವೈರ್ಮೆಂಟ್, ಮೆಟಲ್ ಪ್ರೊಟೆಕ್ಷನ್, ಸ್ಮಾರ್ಟ್ ಸಿಸ್ಟಮ್ಸ್ ಎಕ್ಸೆಟ್ರಾ. ಬೇಸಿಕಲಿ ಹೌ ಕೆಮಿಸ್ಟ್ರಿ ಈಸ್ ಅಪ್ಲೈಡ್ ಇನ್ ರಿಯಲ್ ವರ್ಲ್ಡ್ ಇಂಜಿನಿಯರಿಂಗ್, ಇದನ್ನು ತಿಳ್ಕೊತೀರಾ. ಯು ವಿಲ್ ಆಲ್ಸೋ ಹ್ಯಾವ್ ಎ ಕೆಮಿಸ್ಟ್ರಿ ಲ್ಯಾಬ್. ಎಕ್ಸ್ಪೆರಿಮೆಂಟ್ಸ್ ಆರ್ ಫನ್, ಸೊ ಡೋಂಟ್ ಮಿಸ್ ದೆಮ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಇಂಟ್ರೊಡಕ್ಷನ್ ಟು AI ಆ್ಯಂಡ್ ಅಪ್ಲಿಕೇಶನ್. ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗೆ AI ಬೇಸಿಕ್ಸ್. ದಿಸ್ ಸಬ್ಜೆಕ್ಟ್ ವಿಲ್ ಇಂಟ್ರೊಡ್ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲಿಕೇಶನ್ಸ್, ಅ ಟ್ರೆಂಡಿಂಗ್ ಫೀಲ್ಡ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಆಲ್ ಸ್ಟ್ರೀಮ್ಸ್. ಇದಕ್ಕೆ ನಿಮಗೆ 3 ಕ್ರೆಡಿಟ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ ಅಂತ ಹೇಳಿ, ಇದಕ್ಕೂ ಕೂಡ 3 ಕ್ರೆಡಿಟ್ಸು. ದಿಸ್ ಸಬ್ಜೆಕ್ಟ್ ಬ್ರಾಡನ್ಸ್ ಯುವರ್ ಟೆಕ್ನಿಕಲ್ ನಾಲೆಡ್ಜ್ ಬಿಹೈಂಡ್ ಯುವರ್ ಸ್ಟ್ರೀಮ್. ಎಕ್ಸಾಂಪಲ್, ಸಿವಿಲ್ ಸ್ಟೂಡೆಂಟ್ಸ್ಗೆ ಎಲೆಕ್ಟ್ರಿಕಲ್ ಬೇಸಿಸ್ ಇರ್ಬೋದು, ಅಥವಾ CS ಸ್ಟೂಡೆಂಟ್ಗೆ ಮೆಕ್ಯಾನಿಕಲ್ ಬೇಸಿಸ್. ಅಂದರೆ ಇದು ಆ್ಯಕ್ಚುಲಿ ನಿಮ್ಮ ಸ್ಟ್ರೀಮ್ ಬಿಟ್ಟು ಬೇರೆ ಸ್ಟ್ರೀಮ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನಾಲೆಜ್ ಇರೋ ಥರ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇಟ್ಸ್ ಅಬೌಟ್ ಮಲ್ಟಿ ಡಿಸಿಪ್ಲಿನರಿ ಎಕ್ಸ್ಪೋಜರ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್, ಇದು ಕೂಡ 4 ಕ್ರೆಡಿಟ್ಸ್ ಇರುತ್ತೆ ನಿಮಗೆ. ಹಿಯರ್ ಯು ವಿಲ್ ಲರ್ನ್ ಕೋಡಿಂಗ್, ಐದರ್ C ಪ್ರೋಗ್ರಾಮಿಂಗ್ ಅಥವಾ ಪೈಥಾನ್ ಪ್ರೋಗ್ರಾಮಿಂಗ್. ಲ್ಯಾಬ್ ಕೂಡ ಇರುತ್ತೆ. ಸೊ ಫ್ರಮ್ ಫಸ್ಟ್ ಸೆಮ್ ಇಟ್ ಸೆಲ್ಫ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಕೋಡಿಂಗ್ ಜರ್ನಿ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಕಮ್ಯುನಿಕೇಷನ್ ಸ್ಕಿಲ್, ಇದಕ್ಕೆ 1 ಕ್ರೆಡಿಟ್ ಇರುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಸಾಫ್ಟ್ ಸ್ಕಿಲ್ಸ್ ಮ್ಯಾಟರ್ಸ್, ಲೈಕ್ ರೈಟಿಂಗ್ ಇರ್ಬೋದು ಅಥವಾ ಸ್ಪೀಕಿಂಗ್, ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಇದರಿಂದ, ಈ ಸಬ್ಜೆಕ್ಟಿಂದ. ಎಕ್ಸಾಮ್ ಸಿಂಪಲ್ ಇರುತ್ತೆ, ಬಟ್ ಫ್ಯೂಚರ್ಗೆ ಜಾಬ್ ರೆಡಿ ಆಗಲು ಇದು ಇಂಪಾರ್ಟೆಂಟ್ ಮತ್ತು ಮಸ್ಟ್ ಹ್ಯಾವ್ ಸ್ಕಿಲ್ ಆಗಿರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಜಿನಿಯರಿಂಗ್ ಎಥಿಕ್ಸ್ ಅಂತ ಹೇಳಿ. ದಿಸ್ ಈಸ್ ಅ ನಾನ್ ಕ್ರೆಡಿಟ್, ಅಂದರೆ ಇದಕ್ಕೆ ಯಾವ ಕ್ರೆಡಿಟ್ಸು ಇರಲ್ಲ, ಬಟ್ ಕಂಪಲ್ಸರಿ. ಯು ವಿಲ್ ಲರ್ನ್ ಬೇಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಮತ್ತು ಎಥಿಕ್ಸ್ ಫಾರ್ ಇಂಜಿನಿಯರಿಂಗ್ಸ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅಂತೇಳಿ, ಇದು ಲ್ಯಾಬ್ ಇರುತ್ತೆ, 1 ಕ್ರೆಡಿಟ್. ದಿಸ್ ಈಸ್ ಅ ಕ್ರಿಯೇಟಿವಿಟಿ ಸಬ್ಜೆಕ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಿಯರ್ ಯು ವಿಲ್ ಡೂ ಸ್ಮಾಲ್ ಪ್ರಾಜೆಕ್ಟ್ಸ್, ಟೀಮ್ ವರ್ಕ್, ಐಡಿಯಾ ಬಿಲ್ಡಿಂಗ್. ಇಟ್ಸ್ ಅಬೌಟ್ ಇನೋವೇಷನ್ ಮೈಂಡ್ಸೆಟ್, ನಾಟ್ ಜಸ್ಟ್ ಥೇರಿ ಬಟ್ ಪ್ರಾಕ್ಟಿಕಲ್ ಕ್ರಿಯೇಟಿವಿಟಿ. ಇದಿಷ್ಟು ನಿಮ್ಮ ಸಬ್ಜೆಕ್ಟ್ದು ಡಿಸ್ಕಷನ್. ಆದರೆ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮಗೆ ಫಸ್ಟ್ ವೀಕ್ ಸ್ಟಾರ್ಟ್ ಆದ ತಕ್ಷಣ ಕಾಲೇಜು ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಅಂತೂ ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ತುಂಬ ಲೈಕ್ ಎಂಜಾಯ್ ಮಾಡ್ಬೋದು ಆ ಪ್ರೋಗ್ರಾಮಲ್ಲಿ. ನೀವು ಕಾಲೇಜ್ಗೆ ಹೊಸಬ್ರಾಗಿರೋದ್ರಿಂದ ಆ ಕಾಲೇಜ್ ಎನ್ವೈರ್ಮೆಂಟ್ ಕೂಡ ನಿಮ್ಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಸಿಕ್ಕಂಗಾಗತ್ತೆ. ಸೊ ಡೋಂಟ್ ವರಿ, ಎಲ್ಲ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ದಿಸ್ ವಾಸ್ ದ VTU 2025 ಫಸ್ಟ್ ಸೆಮಿಸ್ಟರ್ ಕೆಮಿಸ್ಟ್ರಿ ಸೈಕಲ್ ಸಿಲೆಬಸ್ ಓವರ್ವ್ಯೂ. ಮುಂದಿನ ವಿಡಿಯೋನಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಡೀಟೇಲ್ಗೆ ಹೋಗ್ತೀವಿ ವಿತ್ ಸ್ಟಡಿ ಟಿಪ್ಸ್ ಆ್ಯಂಡ್ ಎಕ್ಸಾಮ್ ಹ್ಯಾಕ್ಸ್.